ಬಿಹಾರದಲ್ಲಿ ಆಗ್ತಾ ಇರುವಂತಹ ರಾಜಕಾರಣ ಇಡೀ ದೇಶದ ಚಿತ್ತ ಬಿಹಾರದತ್ತ ನೆಡುವಂತೆ ಮಾಡಿದೆ. ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ತಮ್ಮ ಮೈತ್ರಿಗೆ ಕೈಕೊಟ್ಟು ಬಿಜೆಪಿ ಜೊತೆ ಕೈ ಜೋಡಿಸೋದಕ್ಕೆ ಸಿದ್ಧಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ಕೊಡುವ ನಿರೀಕ್ಷೆ ಇದೆ. ತಮ್ಮ ಸಿಎಂ ಸ್ಥಾನಕ್ಕೆ ಕೆಲವೇ ಕ್ಷಣಗಳಲ್ಲಿ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ನೀಡಲಿದ್ದಾರೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಟ್ಟು ನೂತನ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತೇಳಿ ಕೇಳಿಕೊಳ್ಳಲಿದ್ದಾರೆ. ರಾಜಭವನಕ್ಕೆ ಆಗಮಿಸಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು ರಾಜಭವನಕ್ಕೆ ಆಗಮಿಸಿದ್ದಾರೆ. ಇವತ್ತು ಸಂಜೆ ಹೊಸ ಸರ್ಕಾರ ರಚನೆ ಆಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದಂತಹ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಈಗ ರಾಜಭವನಕ್ಕೆ ಆಗಮನ ಆಗಿದೆ. ರಾಜಭವನದ ಒಳಗೆ ಎಂಟ್ರಿ ಆಗಿದ್ದಾರೆ. ತಮ್ಮ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂಡಿಯಾ ಒಕ್ಕೂಟವನ್ನ ತ್ಯಜಿಸಿ ಎನ್ಡಿಎ ಒಕ್ಕೂಟಕ್ಕೆ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಸುದ್ದಿಗಳ ಬೆನ್ನಲ್ಲೇ ರಾಜ್ಯಪಾಲರ ಭೇಟಿಗೆ ಮುಂದಾಗಿದ್ದಾರೆ. ಈಗ ಇನ್ನು ನಿತೀಶ್ ಕುಮಾರ್ ಅವರ ಈ ಒಂದು ನಡೆಯಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಆಗಮಿಸ್ತಾ ಇರುವಂತ ದೃಶ್ಯಾವಳಿಯನ್ನ ನಿತೀಶ್ ಕುಮಾರ್ ಅವರು ಅವರ ನಡೆ ಯಾವಾಗ ಯಾವ ಕಡೆ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. 2013ರಿಂದಲೂ ಕೂಡ ಇದೇ ರೀತಿಯಾಗಿ, ಯಾಕಂದ್ರೆ ಒಂದು ರೀತಿಯಲ್ಲಿ ಕಿಂಗ್ ಮೇಕರ್ ಬಿಹಾರದಲ್ಲಿರುವಂತ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಿತೀಶ್ ಕುಮಾರ್ ಅವರ ಪಕ್ಷ ಅತಿ ಕಡಿಮೆ ಇದೆ. ಆದ್ರೂ ಕೂಡ ಯಾರಿಗೆ ಅವರು ಬೆಂಬಲವನ್ನ ಕೊಡ್ತಾರೋ ಅವರು ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಆಗಮಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ಕೊಡಲಿದ್ದಾರೆ ನಿತೀಶ್ ಕುಮಾರ್ ಅವರು. ಆ ಮೂಲಕ ಇಂಡಿ ಒಕ್ಕೂಟಕ್ಕೂ ಕೂಡ ಅವರು ಶಾಕ್ ಕೊಡಲಿದ್ದಾರೆ. ನೋಡಿ, 243 ಸ್ಥಾನಗಳಿರೋದು, ಒಟ್ಟು 243. ಅದರಲ್ಲಿ ಜೆಡಿಯು ಬಳಿ ಇರುವಂತದ್ದು ಕೇವಲ 45. ಆರ್ಜೆಡಿ ಹೈಯೆಸ್ಟ್ ಗೆದ್ದಿತ್ತು 79, ಬಿಜೆಪಿ 78, ಒಂದು ಮಾತ್ರ ಕಡಿಮೆ. ಆರ್ಜೆಡಿ ಜೆಡಿಯು ಜೊತೆ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡಿತ್ತು. ಆರ್ಜೆಡಿ, ಕಾಂಗ್ರೆಸ್ ಹಾಗೂ ಜೆಡಿಯು. ನೋಡಿ, ಕಾಂಗ್ರೆಸ್ 19 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಮತ್ತೊಂದು ಕಡೆ ಜೆಡಿಯು 45, ಆರ್ಜೆಡಿ 79. ಅವರು ಸರ್ಕಾರವನ್ನ ರಚನೆ ಮಾಡಿದ್ರು, ಮೂವರು ಕೂಡ ಮೈತ್ರಿ ಮಾಡಿಕೊಂಡು. ಆದರೆ ಈಗ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಳಿಕ ಬಿಜೆಪಿ ಹಾಗೂ HAM ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಲಿದ್ದಾರೆ. ನೋಡಿ, ಇವತ್ತಿನ ಈ ಬಿಹಾರದ ಬೆಳವಣಿಗೆ ಇದೆಯಲ್ಲ, ಇದು ಲೋಕಸಭಾ ಚುನಾವಣೆ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು
ಬಿಜೆಪಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಕಟ್ಟಿ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಎಲ್ಲಾ ವಿಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ಅದಕ್ಕೆ INDIA ಒಕ್ಕೂಟ ಅಂತ ನಾಮಕರಣ ಮಾಡಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ರಾಜೀನಾಮೆಯನ್ನ ಕೊಟ್ಟು ತೆರಳಿದ್ದಾರೆ ಅಂತೇಳಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು. ತಮ್ಮ ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು, ಸರ್ಕಾರ ಇವತ್ತು ಸಂಜೆನೆ ರಚನೆ ಆಗುತ್ತಾ? ಬಹಳ ಕುತೂಹಲ ಕೇಳಿಸ್ತಾ ಇದೆ. ರಾಜೀನಾಮೆ ಅಂತೂ ಕೊಟ್ಟಾಯ್ತು. ರಾಜಭವನದಿಂದ ತಳ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಿ. ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ರಾಜ್ಯಪಾಲರು ಕೂಡ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ರು. ಈಗ ತೆರಳಿ ರಾಜೀನಾಮೆಯನ್ನ ಕೊಟ್ಟು ತೆರಳಿದ್ದಾರೆ. ಸೊ ಆ ಮೂಲಕ ಇಂಡಿ ಒಕ್ಕೂಟಕ್ಕೆ ಟಕ್ಕರನ್ನ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ಹಾಲಿ ರಾಜ್ಯಪಾಲರಿರುವಂಥದ್ದು ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅಂತ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಅಂದ್ರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾರೆ. ಈ ಒಂದು ಬೆಳವಣಿಗೆ ಭಾರತದಲ್ಲಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯದ ಒಂದು ಬೇಸ್ ಅಂತೇನು ಕರಿತೀವಿ ಅದನ್ನು ಅಲುಗಾಡಿಸಿದ್ದಾರೆ. ತಮ್ಮ CM ಸ್ಥಾನಕ್ಕೆ ನಿತೀಶ್ ಕುಮಾರ್ ಅವರು ರಾಜೀನಾಮೆಯನ್ನು ಕೊಟ್ಟು ಈಗ ತೆರಳಿದ್ದಾರೆ ರಾಜಭವನದಿಂದ. ರಾಜ್ಯಪಾಲರಾಗಿರುವಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿ ಮಾಡಿ ರಾಜೀನಾಮೆಯನ್ನು ಕೊಟ್ಟು ತೆರಳಿದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ಅನುಮತಿ ಕೇಳಿದ್ದಾರೆ. ಕುತೂಹಲ ಅಂತೂ ಇದ್ದೇ ಇದೆ, ಇವತ್ತೇ ಅನುಮತಿ ಸಿಗುತ್ತಾ ಹೊಸ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅಥವಾ ಅಥವಾ ಟೈಮ್ ತಗೊಳ್ಳುತ್ತಾ ನೋಡಬೇಕಾಗುತ್ತೆ. ಈಗ ಬೆಳವಣಿಗೆ ಅಂತೂ ಆಗ್ತಾ ಇದೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ರಾಜ್ಯಪಾಲರು ಅನುಮತಿಯನ್ನು ಕೊಡ್ತಾರ ಅಂತೇಳಿ. BJP 78. ಸೊ ಹಾಗಾಗಿ BJP ಜೊತೆ ಕೈ ಜೋಡಿಸಿ ಸರ್ಕಾರವನ್ನು ರಚನೆ ಮಾಡೋ ಚಾನ್ಸಸ್ಗಳಿದೆ, ನೋ ಡೌಟ್. ಯಾಕಂದರೆ 78 BJP, HEIM 4 ಇದೆ. ಅಲ್ಲಿಗೆ ಅವೆರಡು ಪಕ್ಷಗಳು ಸೇರಿದ್ರೆ 82 ಆಯಿತು. 82 ಪ್ಲಸ್ 45 127. ಅಲ್ಲಿ ಮ್ಯಾಜಿಕ್ ನಂಬರ್ ಬೇಕಿರುವಂಥದ್ದು 122. ಆದರೆ ಈ BJP, HEIM ಹಾಗೂ JDU 3 ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದೆ ಆದರೆ 127 ಬರುತ್ತೆ. ಒಂದು ವೇಳೆ ವಿರೋಧ ಪಕ್ಷಗಳು ಒಟ್ಟಿಗೆ ಸೇರಿಕೊಂಡ್ರು ಕೂಡ RJD ಬಳಿ 79 ಇದೆ, ಕಾಂಗ್ರೆಸ್ ಬಳಿ 19 ಇದೆ, ಇನ್ನು ಇನ್ನಿತರ ಪಕ್ಷಗಳು 16. CPI 2 ಇದೆ, CPIM 2, AIMIM 1 ಇದೆ. ಸೊ ಹೀಗೆ ಬೇರೆ ಬೇರೆ ಎಲ್ಲವೂ ಕೂಡ ಇದೆ. ಆದರೆ ಅವ್ರಿಗೆ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಿತೀಶ್ ಕುಮಾರ್ ಅವರೇನಾದರೂ BJP ಜೊತೆ ಕೈ ಜೋಡಿಸಿದ್ದೆ ಆದರೆ BJP ಹಾಗೂ HEIM ಇದೆಯಲ್ಲ ಅವೆಲ್ಲ ಒಟ್ಟುಗೂಡಿ 127 ಆಗುತ್ತೆ. 127 ಆಗುತ್ತೆ. ಮ್ಯಾಜಿಕ್ ನಂಬರ್ ಇರುವಂಥದ್ದು 122.
ನೋಡಿ ಇಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇದೆ. ಒಟ್ಟು ಈಗ ನಾವೀಗ ಗಮನಿಸ್ತಾ ಇದೀವಲ್ಲ, ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಲ್ವಾ, ಟೋಟಲ್ ಅಲ್ಲಿ ಮುಂದೆ ಇದೆ ಒಟ್ಟು ಸ್ಥಾನ 243. ಬಿಹಾರದಲ್ಲಿರುವಂಥ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 243. ಅದರಲ್ಲಿ ಮ್ಯಾಜಿಕ್ ನಂಬರ್ 122. 121 ಮ್ಯಾಜಿಕ್ ನಂಬರ್, 122 ಮ್ಯಾಜಿಕ್ ನಂಬರ್. 122 ಬಂದಂಥವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ಆ ಕಡೆ HAM 4, JDU 45, BJP 78. ಈ 3 ಪಕ್ಷಗಳು ಒಟ್ಟಿಗೆ ಸೇರಿಕೊಂಡ್ರೆ 127 ಆಗುತ್ತೆ. ಆದರೆ ವಿಪಕ್ಷಗಳಲ್ಲಿ ಏನು, ಈಗ ಬೇರೆ ಬೇರೆ RJD 79 ಹೈಯೆಸ್ಟ್ ಗೆದ್ದಿದ್ದು, ಕಾಂಗ್ರೆಸ್ ಹತ್ರ 19 ಇದೆ, ಇನ್ನು ಲೆಫ್ಟ್ ಪಾರ್ಟಿಗಳು 16, ಇವು 3 ಸೇರಿದರೆ 114. 122 ರೀಚ್ ಆಗೋಣ. ನಾನು ಆಗಲೇ ಅದನ್ನೇ ಹೇಳ್ತಾ ಇದ್ದೆ, 122 ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿತೀಶ್ ಕುಮಾರ್ ಅವರು ಈಗ ಹೋಗಿ BJP ಜೊತೆ ಕೈ ಜೋಡಿಸಿದೆ. ಆದರೆ BJP, JDU ಹಾಗೂ HAM 3 ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿದ್ದೆ. ಆದರೆ 127 ಅಂದರೆ ಮ್ಯಾಜಿಕ್ ನಂಬರ್ಗಿಂತ ಸ್ವಲ್ಪ ಮುಂದೆ ಇರ್ತಾರೆ, ಅಂದರೆ 5 ನಂಬರ್ ಮುಂದೆ ಲೀಡಲ್ಲಿರ್ತಾರೆ. ಸೊ ಹಾಗಾಗಿ ಇವತ್ತು ರಾಜ್ಯಪಾಲರೇನಾದರೂ ಸರ್ಕಾರ ರಚನೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ ಆದರೆ ಇವತ್ತು ಸಂಜೆ ಹೊಸ ಸರ್ಕಾರ ಅಂತೂ ಘೋಷಣೆ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ನಿತೀಶ್ ಕುಮಾರ್ ಅವರು, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಅಂಗೀಕಾರವನ್ನು ಮಾಡ್ತಾರಾ ಇಲ್ವಾ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ಆದರೆ RJD ಲಾಲು ಪ್ರಸಾದ್ ಯಾದವ್ ಅವರು ಬಹಳ ಕಸರತ್ತನ್ನು ನಡೆಸ್ತಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತೀಶ್ ನಮ್ಮ ಮೈತ್ರಿಕೂಟ ಬಿಡ್ತಾರೆ ಅಂತೇಳಿ ಮೊದಲೇ ಗೊತ್ತಿತ್ತು. 5 ದಿನದ ಹಿಂದೆನೇ ಲಾಲು ಪ್ರಸಾದ್ ಅವರೇ ಮಾಹಿತಿ ನೀಡಿದ್ರು. ಕೆಲ ರಾಜಕೀಯ ಕಾರಣಕ್ಕೆ ಎಲ್ಲವನ್ನ ನಿಮ್ಮ ಮುಂದೆ ನಾವು ಹೇಳಿಲ್ಲ ಅಂತ ಕಲಬುರಗಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ದಿನಗಳ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ನಿತೀಶ್ ಕುಮಾರ್ ಅವರು ಮೈತ್ರಿಯನ್ನ ಮುರಿದುಕೊಳ್ತಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ನಾವು ಎಲ್ಲವನ್ನೂ ಹೇಳೋದಕ್ಕಾಗೋದಿಲ್ಲ ಅಂತೇಳಿ ನಾವು ನಿಮ್ಮ ಮುಂದೆ ಹೇಳಿಲ್ಲ, ಕೆಲ ರಾಜಕೀಯ ಕಾರಣಕ್ಕೋಸ್ಕರ ಅಂತ ಕಲಬುರಗಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡಿದ್ದಾರೆ. ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೇ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದರು. ನಾವು ಸರಿ ಡೀಟೇಲ್ ಮಾತಾಡಿದ್ದೆ, ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ, ಮತ್ತು ನಾವು ಏನು ಅವ್ರು ಹೇಳಿದರು, खैर जा रहे हैं, जाने दो, हम लड़ते रहे पहले, आप और हम मिलकर लड़ते रहे, हम लड़ेंगे, तो उसकी फिक्र आप छोड़ दो, हम बात करेंगे ಅಂತ ಅವರು ಹೇಳಿದರು. ಇದು ನನಗೆ ಗೊತ್ತಿದ್ದರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದಾರೆ. ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲು ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು. ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು. ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೇ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದರು. ನಾವು ಸರಿ ಡೀಟೇಲ್ ಮಾತಾಡಿದ್ದೆ, ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ, ಮತ್ತು ನಾವು ಏನು ಅವ್ರು ಹೇಳಿದರು, खैर जा रहे हैं, जाने दो, हम लड़ते रहे पहले, आप और हम मिलकर लड़ते रहे, हम लड़ेंगे, तो उसकी फिक्र आप छोड़ दो, हम बात करेंगे ಅಂತ ಅವರು ಹೇಳಿದರು. ಇದು ನನಗೆ ಗೊತ್ತಿದ್ದರೂ ಕೂಡ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ರಾಜೀನಾಮೆ ಕೊಟ್ಟಾಯಿತು, ಹೊಸ ಸರ್ಕಾರ ರಚನೆ ಯಾವಾಗ? ಸಂಪರ್ಕ ಕಡಿತ ಆಗಿದೆ, ಮತ್ತೊಮ್ಮೆ ಸಂಪರ್ಕವನ್ನು ಮಾಡ್ತೀವಿ. ನೋಡಿ, ಬಿಹಾರದಲ್ಲಿ ಈ ಒಂದು ನಡೆ ಇದೆಯಲ್ಲ, ಹೊಸದೇನಲ್ಲ. ಈ ಹಿಂದೆ ಹಲವು ತಂತ್ರಗಳು ಕೈ ಕೊಡೋದು, ಅದಕ್ಕೆ ಅವ್ರನ್ನ ಪಲ್ಟುರಾಮ್ ಅಂತ ಕೂಡ ಕರೀತಾರೆ.
ಇವತ್ತು ಸಂಜೆ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ಎನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಆಗಿ ನಿತೀಶ್ ಕುಮಾರ್ ಅವರು ಪದಗ್ರಹಣವನ್ನ ಮಾಡಲಿದ್ದಾರೆ. RJD ಜೊತೆ ಮೈತ್ರಿ ಕಟ್, ಬಿಜೆಪಿ ಜೊತೆ ಸರ್ಕಾರ ರಚನೆ, ಇಂಡಿಯಾ ಒಕ್ಕೂಟಕ್ಕೆ ಗುಡ್ ಬಾಯ್ ಹೇಳಿ NDAಗೆ ಮೇ ಐ ಕಮ್ ಇನ್ ಅಂತ ಹೇಳಿ ಎಂಟ್ರಿ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅವರು. ಆ ಮೂಲಕ ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಫಿಕ್ಸ್, ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಬಿಹಾರದಲ್ಲಿ. ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಬಿಹಾರದಲ್ಲಿ. ನೋಡಿ, ಮುಂದಿನ ವರ್ಷ ಚುನಾವಣೆ ಇದ್ದಿದ್ದು 2025ಕ್ಕೆ ಇನ್ನೂ 1.5 ವರ್ಷ ಬಾಕಿ ಇತ್ತು, ಟೈಮ್ ಇತ್ತು. ಆಗಲೇ ಸರ್ಕಾರ ಮೈತ್ರಿ ಪತನ ಆಗಿದೆ. ಇವತ್ತು ಸಂಜೆ ಹೊಸ ಸರ್ಕಾರ ರಚನೆ ಆಗುತ್ತೆ. 1.5 ವರ್ಷ JDU BJP HAM ಸರ್ಕಾರವನ್ನು ರಚಿಸಲಿದೆ. RJD ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿ ಕೂರಲಿದೆ. ಕೇವಲ ಇಲ್ಲಿ ಬಿಜೆಪಿಗೆ ಹಾಯ್ ಹೇಳಿರೋದಷ್ಟೇ ಅಲ್ಲ, RJDಗೆ ಗುಡ್ ಬೈ ಹೇಳಿರೋದಷ್ಟೇ ಅಲ್ಲ, ಇದರ ಜೊತೆಗೆ ಇಂಡಿ ಒಕ್ಕೂಟಕ್ಕೂ ಕೂಡ ಬ್ರೇಕ್ ಹಾಕಿದೆ. ಮತ್ತೊಮ್ಮೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ ಬಿಹಾರದಲ್ಲಿ? ವಿಪಕ್ಷಗಳೀಗ ವಿಪಕ್ಷ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. RJD ಏನು ಮಾಡ್ತಾ ಇದೆ, ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ? ಸಂಪರ್ಕ ಕಡಿತ ಆಗ್ತಾ ಇದೆ, ಸ್ವಲ್ಪ ಟೆಕ್ನಿಕಲ್ ಎರರ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡ್ತೀವಿ. ನೋಡಿ, ರಕ್ಷಣಾತ್ಮಕವಾದಂಥ ಗೇಮ್ ಪ್ಲೇ ಮಾಡಿದ್ರು. ನೋಡಿ, ಪಾಟ್ನಾದಲ್ಲಿ ಇವತ್ತು ಹೊಸ ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಎನ್ನುವ ಮಾಹಿತಿ ಇದೆ. ಆದರೆ ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಶಾಸಕಾಂಗ ಪಕ್ಷದ ನೋಡಿ ಮಾಜಿ CM BS ಯಡಿಯೂರಪ್ಪ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಕೇಳ್ಕೊಂಬೋಣ ಬನ್ನಿ. ಈಗಾಗಲೇ ಸ್ಪಷ್ಟ ಆಗಿದೆಯಲ್ಲ, ಅವ್ರು ನಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಇವತ್ತು ನಾಳೆಯಲ್ಲಿ ತೀರ್ಮಾನ. ಸರ್, ಇಂಡಿಯಾದ ಒಕ್ಕೂಟದ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತದೆ ಅಂತ ಇಂಡಿಯಾದ ಎಲ್ಲಿದೆ ಆ ಒಕ್ಕೂಟ? ಅದಾಗಲೇ ಛಿದ್ರ ಆಗಾಯಿತು, ಅದು ಇನ್ನೇನು ಉಳಿದಿಲ್ಲ ಅದರಲ್ಲಿ. ಈಗಾಗಲೇ ಸ್ಪಷ್ಟ ಆಗಿದೆಯಲ್ಲ, ಅವ್ರು ನಮ್ಮ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಇವತ್ತು ನಾಳೆಯಲ್ಲಿ ತೀರ್ಮಾನ. ಸರ್, ಇಂಡಿಯಾದ ಒಕ್ಕೂಟದ ಎಲ್ಲ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗ್ತದೆ ಅಂತ ಇಂಡಿಯಾದ ಎಲ್ಲಿದೆ ಆ ಒಕ್ಕೂಟ? ಅದಾಗಲೇ ಛಿದ್ರ ಆಗಾಯಿತು, ಅದು ಇನ್ನೇನು ಉಳಿದಿಲ್ಲ ಅದರಲ್ಲಿ. ಈಗಾಗಲೇ ಸ್ಪಷ್ಟ ಆಗಿದೆಯಲ್ಲ, ಅವ್ರು ನಮ್ಮ ಜೊತೆಗೆ ಸೇರಿಕೊಂಡು. ಯಡಿಯೂರಪ್ಪ ಅವರು ಮಾಜಿ CM ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಿದೆ ಇಂಡಿಯಾ ಒಕ್ಕೂಟ? ಛಿದ್ರ ಆಗೋಗಿದೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ನಟೇಶ್, ದೆಹಲಿ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಈಗ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಬಿಹಾರದಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಲಾಲು ಪ್ರಸಾದ್ ಯಾದವ್ ಅವರು ಏನು ಮಾಡ್ತಿದ್ದಾರೆ? ಕಾಂಗ್ರೆಸ್ ನಾಯಕರು ಏನು ಹೇಳ್ತಿದ್ದಾರೆ? ನಟೇಶ್. ಎಸ್ ನಾಗೇಂದ್ರ ಬಾಬು, ಬಿಹಾರದ ರಾಜಕೀಯದ ಒಂದು ದಿಕ್ಸೂಚಿನೇ ಇಂದು ಬದಲಾಗಿದೆ ಅಂತಾನೆ ಹೇಳ್ಬೋದು. ಕಳೆದ 2 ದಿನಗಳಿಂದ ನಾವು ರಿಪಬ್ಲಿಕ್ ಕನ್ನಡ ಈ ಅಪ್ಡೇಟ್ಸ್ ಅನ್ನ ಕೊಡ್ತಾ ಬಂದಿದೆ. ಬಿಹಾರದಲ್ಲಿ ಇಂದು ಏನು RJD ಮತ್ತು JDU ಎರಡೂ ಪಕ್ಷಗಳ ಏನು ಮೈತ್ರಿ ಸರ್ಕಾರ ಇತ್ತು, ನಿನ್ನೆಯಷ್ಟೇ ಮುರಿದು ಬಿತ್ತು. ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ನಿತೀಶ್ ಕುಮಾರ್ ಅವರು. ಇಂದು ಸಂಜೆ 5 ಗಂಟೆಗೆ ಏನು ಪದಗ್ರಹಣವನ್ನು ಮಾಡಿದ್ವಿ, ಮತ್ತೆ CM ಆಗಿ ಅಂದ್ರೆ ಬಿಜೆಪಿ ಜೊತೆ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಹೇಳ್ಬೇಕು ಎಂದು ಖಂಡಿತವಾಗ್ಲೂ ಇದು ನಿಜಕ್ಕೂ ಒಂದು ರೀತಿಯ ರಾಜಕೀಯ ಬೆಳವಣಿಗೆ ಅಂತ ಹೇಳ್ಬೋದು. ಈಗಾಗಲೇ ಏನು ಬಿಜೆಪಿಯ ಏನು ತಂತ್ರ ಇತ್ತು ಅದನ್ನ ಈಗ ಮಹಾಗಠಬಂಧನದ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮಹಾಗಠಬಂಧನಕ್ಕೆ ಇದೊಂದು ಸಂಪೂರ್ಣವಾದಂತಹ ಹೊಡೆತ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ಗೆ ಸಾಕಷ್ಟು ಬಾರಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಇರಬಹುದು, ಹಾಗೇನೆ ಈಗ ಮತ್ತೆ ಬಿಹಾರದ ಸರದಿ ಶುರುವಾಗಿದೆ. ಬಿಹಾರದ ಸರದಿಯಿಂದ ಇದಕ್ಕೆ ಕಾಂಗ್ರೆಸ್ಗೆ ಈಗ ನೋಡಿ ಪ್ರಮುಖವಾಗಿ ನಟೇಶ್ ನೋಡಿ ಒಂದು ವಿಚಾರ, ಈಗ ನಿತೀಶ್ ಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ ಇದು ಹೊಸದೇನಲ್ಲ. ಹಾಗಾಗಿ ಅವರನ್ನು ಪಲ್ಟುರಾಮ್ ಅಂತಾನೆ ಅಡ್ಡ ಹೆಸರಿನಿಂದ ಕರೀತಾರೆ.
ನೋಡಿ ಇತ್ತೀಚೆಗೆ ಒಂದು ಮಹತ್ವದ ಬೆಳವಣಿಗೆಗಳಾಗಿತ್ತು. ಗಣರಾಜ್ಯೋತ್ಸವ ದಿನದಂದು ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು. 26ನೇ ತಾರೀಕು ರಾಜ್ಯಪಾಲರ ನಿವಾಸಕ್ಕೆ ತೆರಳುತ್ತಾರೆ ನಿತೀಶ್ ಕುಮಾರ್ ಅವರು. ಆದರೆ ಅಲ್ಲಿ DCM ತೇಜಸ್ವಿ ಯಾದವ್ ಅವರು ಇರಲಿಲ್ಲ. ಅವರು ಜೊತೆಗೆ ಇರದೇ ಇದ್ದಿದ್ದು ಒಂದಷ್ಟು ಊಹಾಪೋಹಗಳಿಗೆ ಕಾರಣ ಆಗಿತ್ತು. ಅದಾದ ಬಳಿಕ ಮಾಜಿ ಉಪಮುಖ್ಯಮಂತ್ರಿ, ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಮೋದಿ ಅವರ ಹೇಳಿಕೆ ಒಂದು ಕೊಟ್ಟಿದ್ರು. ರಾಜಕೀಯದಲ್ಲಿ ಯಾವ ಬಾಗಿಲು ಕೂಡ ಮುಚ್ಚಿರೋದಿಲ್ಲ, ಅಗತ್ಯವಿದ್ದರೆ ಬಾಗಿಲು ತೆರೆಯಬಹುದು ಅಂತೇಳಿ ಅವರು ಸುಶೀಲ್ ಕುಮಾರ್ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿಂದ ಬಿಹಾರದಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ ರಾಜ್ಯದಲ್ಲಿ ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇಂಡಿ ಮೈತ್ರಿಕೂಟದ ಸಭೆ ಈ ಬೆಳವಣಿಗೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಜನವರಿ 13ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ ಇಂಡಿ ಮೈತ್ರಿಕೂಟದ್ದು. ಆ ಸಭೆಯಲ್ಲಿ CPM ನಾಯಕ ಸೀತಾರಾಮ್ ಯೆಚೂರಿ ಅವರು ಇಂಡಿ ಮೈತ್ರಿಕೂಟದ ಸಂಚಾಲಕ ಹುದ್ದೆಗೆ ನಿತೀಶ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಶರದ್ ಪವಾರ್, ಲಾಲು ಯಾದವ್ ಅವರು ಕೂಡ ಎಲ್ಲ ನಾಯಕರು ಒಪ್ಪಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಿ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರ ತಿಳಿದು ಈ ಕುರಿತು ಮುಂದೂಡ್ತಿದ್ರು. ಈಗ ನೀವೇನು ಗಮನಿಸ್ತಾ ಇದ್ರಿ, ಇದು ಲೈವ್ ದೃಶ್ಯಾವಳಿ, ಪಾಟ್ನಾದಲ್ಲಿನ ಲೈವ್ ದೃಶ್ಯಾವಳಿ. ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜ್ಯಪಾಲರಿಗನ್ನ ಭೇಟಿ ಮಾಡಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈಗ ಆಗಮಿಸ್ತಾ ಇರುವಂಥ ಲೈವ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರಿ. ಇವತ್ತು ಸಂಜೆ ಸರ್ಕಾರ ರಚನೆ ಮಾಡೋದಕ್ಕೆ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಪಾಟ್ನಾದಲ್ಲಿ ವೇದಿಕೆ ಕೂಡ ಸಿದ್ಧಗೊಳ್ತಾ ಇದೆ. ಸಕಲ ರೀತಿಯಲ್ಲೂ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ನೋಡಿ, ಇವತ್ತು ಈ ಬೆಳವಣಿಗೆಗೆ ಪ್ರಮುಖವಾದಂಥ ಕಾರಣ ಜನವರಿ 13ನೇ ತಾರೀಕು, ಅಂದರೆ ಇದೇ ತಿಂಗಳ 13ನೇ ತಾರೀಕು ಒಂದು ಇಂಡಿ ಮೈತ್ರಿಕೂಟದ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಇವರನ್ನ ಸಂಚಾಲಕರು ಅಂತೇಳಿ ನೇಮಕ ಮಾಡೋಣ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಒಪ್ಪಿಕೊಳ್ತಾರೆ, ಕೆಲವರು ಮಾತ್ರ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಸೊ ಹಾಗಾಗಿ ಅವರಲ್ಲಿ ಬೇಸರ ಉಂಟಾಗಿತ್ತು. ಇವತ್ತು ಸಂಜೆ 4 ಗಂಟೆಗೆ ನೋಡಿ, ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಅಂತಂದ್ರೆ ನೋಡಿ, ಶುಕ್ರವಾರ ನೋಡಿ ಬೆಳವಣಿಗೆ ಆಗಿರುವಂಥದ್ದು. ನಿನ್ನೆ ಅಲ್ಲ ಮೊನ್ನೆ ಬಿಹಾರದಲ್ಲಿ 79 IPS ಅಧಿಕಾರಿಗಳು ಮತ್ತು 45 ಆಡಳಿತಾತ್ಮಕ ಸೇವೆ ಅಧಿಕಾರಿ IAS ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಿರ್ತಾರೆ. ನಿತೀಶ್ ಕುಮಾರ್ ಅವರು ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದಾರೆ. आप सब लोगों को हम बता देते हैं कि आज हमने इस्तीफा दे दिया। समझ गए ना? आज हमने मुख्यमंत्री से इस्तीफा दे दिया और जो सरकार थी उसको भी समाप्त करने का हमने आज गवर्नर साहब को दे दिया। ऐसी नौबत क्यों आई ऐसी? अरे इसलिए नौबत हुई है, चल रहा था तो इसीलिए थोड़ी परेशान। आप लोग तो हमसे बहुत पूछ रहे थे, हम बीच में बंद कर दिए थे कुछ बोलना, तो हम देख रहे थे तो वही सब लोगों की राय, अपने पार्टी के लोगों की राय, चारों तरफ से राय आ रही थी, तो हमने सब लोगों की बात को सुन लिया। तो इसीलिए आज हमने इस्तीफा दे दिया। अब ये जो भी सरकार थी वो समाप्त कर दिया गया। बीजेपी साथ दे रही है आपको? क्या नौबत आ गई थी? आप गठबंधन को आपको छोड़ना पड़ा? नहीं, हाँ, अभी हम जो पहले गठबंधन को छोड़ के नए गठबंधन बनाए थे, और जो नया गठबंधन 1.5 महीना से बनाए थे, 1.5 साल से, तो यहाँ पर भी जो स्थिति इधर आकर के ठीक नहीं लगी है,
और जिस तरह से लोगों का दावा हो रहा था, जो इतना मेहनत किया जाता था कि वही लोग ये सब काम कर रहे हैं, वो सब जरा धीरे धीरे लोगों को खराब लग रहा था। तो इसीलिए आज हम लोगों ने दे दिया, अलग हो गए। अब आज अन्य पार्टियां एक साथ होकर के जो पहले थी, वो अगर आज ही अगर तय करेगी तो आज उसके बारे में फैसला होगा, तो आप जानिएगा, अभी वेट करिए। आरोप है कि आप अवसरवादी हैं। भाई हमने बता दिया कि हमको लगा करिए ना कि बीच में बहुत कुछ कहना चाह रहे थे, नहीं कुछ बोल रहे थे, हम कुछ नहीं बोल रहे थे, चारों तरफ की बात थी, कितना काम हम कर रहे थे, और उधर भी लोग हम अलायंस करवाए, क्या क्या करवाने में लगे, और कोई कुछ काम ही नहीं कर रहे थे। तो सबको लेकर के तकलीफ, और यहाँ पर भी लोगों को तकलीफ, तो ये हो गया तो हमने बोलना छोड़ दिया था। अब सबके लिखे अभी आपको आज जो कुछ होगा तभी आप लोग रहिएगा, अभी रहिएगा, बाकी लोग आ जाएंगे और उसमें क्या लोग कहते हैं तो सबका बात सुन लीजिएगा, और उसका जो कुछ भी होगा तो भी जान लीजिएगा। हमने छोड़ दिया। ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿ ನಿತೀಶ್ ಕುಮಾರ್ ಅವರೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಂಜೆ ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನೋಡಿ, 45 ಮ್ಯಾಜಿಕ್ ನಂಬರ್ ಇರೋದು 122, ಒಟ್ಟು ಸ್ಥಾನಗಳಿರೋದು 243, RJD ಹತ್ರ ಇರೋದು 79, BJP ಹತ್ರ ಇರೋದು 78. ಆದರೆ ಇಲ್ಲಿ ಗೇಮ್ ಪ್ಲೇ ಮಾಡ್ತಾ ಇರೋದು ಮಾತ್ರ JDU. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದಮೇಲೆ.